ಮಾರ್ಕನ ಬರೆದ ಶುಭ ಸಂದೇಶ, ಮಾರ್ಕನ ಶುಭ ಸಂದೇಶ ಸಂತ ಮಾರ್ಕರ ಶುಭ ಸಂದೇಶದ ವಿವರಣೆ. ವಿವರಣೆ ಭಾಗ 12. ಎಷ್ಟು? 12 ಬ್ರದರ್. 12. ಪ್ರೈಸ್ ಅಲ್ಲ. ಪ್ರಭು ಯೇಸು ಕ್ರಿಸ್ತರು ಅನೇಕ ಅದ್ಭುತಗಳನ್ನು ಮಾಡಿದಾರಾ? ಮಾಡಿರುವ ಅದ್ಭುತಗಳ ಬಗ್ಗೆ ಸ್ವಲ್ಪ ನಾವು ಇವತ್ತು ತಿಳ್ಕೊಳ್ಳೋಣ. ಮಾರ್ಕನ ಬರೆದ ಶುಭ ಸಂದೇಶದಲ್ಲಿ ನೇರವಾಗಿ ಮಾರ್ಕರು ಅದ್ಭುತಗಳ ಬಗ್ಗೆ, ಯೇಸು ಸ್ವಾಮಿ ಮಾಡಿದ ಕಾರ್ಯಗಳ ಬಗ್ಗೆ ಅವರು ಪ್ರಾರಂಭ ಮಾಡ್ತಾರೆ, ಅವರ ಶುಭ ಸಂದೇಶವನ್ನು ಪ್ರಾರಂಭ ಮಾಡ್ತಾರೆ. ಅದೇ ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ನೀವು ನೋಡಿದ್ರೆ, ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ನೀವು ನೋಡಿದ್ರೆ ಯೇಸು ಸ್ವಾಮಿಯ ವಂಶಾವಳಿಯನ್ನು ನಾವು ಕಾಣ್ತೀವಿ. ಲೂಕನ ಬರೆದ ಶುಭ ಸಂದೇಶದಲ್ಲಿ ನಾವು ನೋಡಿದ್ರೆ ಯೇಸು ಸ್ವಾಮಿಯ ವಂಶಾವಳಿಯನ್ನು ನಾವು ಕಾಣ್ತೀವಿ. ಆದರೆ ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ ಆ ರೀತಿ ಇರೋದಿಲ್ಲ. ಮಾರ್ಕನು ಬರೆದ ಶುಭ ಸಂದೇಶ ಹಾಗೂ ಯೋಹಾನನ ಬರೆದ ಶುಭ ಸಂದೇಶ, ಈ ಎರಡು ಶುಭ ಸಂದೇಶಗಳಲ್ಲಿ ಯೇಸು ಸ್ವಾಮಿಯ ವಂಶಾವಳಿ ಬಗ್ಗೆ ಅಲ್ಲಿ ತಿಳಿಸಿಲ್ಲ. ಸಂತ ಮಾರ್ಕರು ನೇರವಾಗಿ ಏನು ಮಾಡ್ತಾರೆ, ಪ್ರಭು ಯೇಸು ಕ್ರಿಸ್ತರು ತಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳ ಬಗ್ಗೆ ಅವ್ರು ಏನು ಮಾಡ್ತಾರೆ, ನೇರವಾಗಿ ಜನರಿಗೆ ಬೋಧಿಸಲಿಕ್ಕೆ ಒಂದು ಪ್ರತಿಯೊಂದು ವಾಕ್ಯಗಳನ್ನು ಬೋಧಿಸ್ತಾ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಈ ಥರ ಬರ್ಕೊಳ್ತಾ ಹೋಗಿ, ಅದ್ಭುತ ಹಾಗೂ ಚಟುವಟಿಕೆ. ಅದ್ಭುತ ಹಾಗೂ ಚಟುವಟಿಕೆ, ಮಾರ್ಕನ ಶುಭ ಸಂದೇಶ. ಮಾರ್ಕನ ಶುಭ ಸಂದೇಶ. ಈ ಥರ ಮಧ್ಯದಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ, ಆಗ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ನೀವು ಸ್ಕೇಲಲ್ಲಿ ಹಾಕ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ ಇನ್ನು, ಯಾಕಂದರೆ ನನಗೆ ಇಲ್ಲಿ ಆ ರೀತಿ ಹಾಕೋಕ್ಕಾಗಲ್ಲ. ಓಕೆ, ಮೊದಲನೇದಾಗಿ ದೆವ್ವಗಳ ಉಚ್ಚಾಟನೆ. ಪ್ರೈಸ್ ದಿ ಲಾರ್ಡ್. ಮಾರ್ಕನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 21ರಿಂದ 28 ತನಕ ನೋಡಿ, ಇದೆಯಾ ಅಂತ? ಇದೆಯಲ್ಲ? ಹಾ, ದೆವ್ವಗಳ ಉಚ್ಚಾಟನೆ. ವಾಕ್ಯವನ್ನು ಓದ್ತೀರಾ ಸ್ವಲ್ಪ? ವಿಮಲಾ ಸಿಸ್ಟರ್ ಓದಿ. ಬಳಿಕ ಅವರೆಲ್ಲರೂ ಕಫೆರ್ನೌಮ್ ಎಂಬ ಊರನ್ನು ಸೇರಿದರು. ಸಬ್ಬತ್ ದಿನ ಬಂದ ಕೂಡಲೇ ಯೇಸು ಸ್ವಾಮಿ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಬೋಧಿಸತೊಡಗಿದರು. ಅವರ ಉಪದೇಶವನ್ನು ಕೇಳಿ ಜನರು ಬೆರಗಾದರು. ಏಕೆಂದರೆ ಯೇಸು ಧರ್ಮಶಾಸ್ತ್ರಿಗಳಂತೆ ಬೋಧಿಸದೆ ಅಧಿಕಾರವಾಣಿಯಿಂದ ಪ್ರಬೋಧಿಸುತ್ತಿದ್ದರು. ಅಲ್ಲಿ ದೆವ್ವ ಹಿಡಿದ ಒಬ್ಬನಿದ್ದನು. ಅವನು, ನಜರೇತಿನ ಯೇಸುವೇ, ನಿಮಗೇಕೆ ನಮ್ಮ ಗೊಡವೆ? ನೀವು ನಮ್ಮ ವಿನಾಶಕ್ಕಾಗಿ ಬಂದವರೇನು? ನೀವು ಯಾರೆಂದು ನನಗೆ ಗೊತ್ತು. ದೇವರಿಂದ ಬಂದ ಪರಮ ಪೂಜ್ಯರು ನೀವು ಎಂದು ಕಿರುಚಿದನು. ಆದರೆ ಯೇಸು ಸ್ವಾಮಿ ಅವನನ್ನು ಗದರಿಸಿ, ಸುಮ್ಮನಿರು, ಇವನನ್ನು ಬಿಟ್ಟು ತೊಲಗು ಎಂದು ಆ ದೆವ್ವಕ್ಕೆ ಆಜ್ಞಾಪಿಸಿದರು. ದೆವ್ವವು ಆ ಮನುಷ್ಯನನ್ನು ಒದ್ದಾಡಿಸಿ ಗಟ್ಟಿಯಾಗಿ ಚೀರುತ್ತಾ ಅವನನ್ನು ಬಿಟ್ಟು ಹೋಯಿತು. ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಇದೇನು ಹೊಸ ಬೋಧನೆ! 28 ತನಕ. ಅವು ಈತ ಹೇಳಿದ ಹಾಗೆ ಕೇಳುತ್ತವೆಯಲ್ಲ
ಎಂದು ಪರಸ್ಪರ ಮಾತನಾಡಿಕೊಂಡರು. ಕೂಡಲೇ ಗಲಿಲೆಯ ಪ್ರಾಂತ್ಯದ ಎಲ್ಲೆಡೆಗೂ ಯೇಸುವಿನ ಸಮಾಚಾರ ಹಬ್ಬಿ ಹರಡಿತು. ಪ್ರೈಸ್ ದಿ ಲಾರ್ಡ್. ಮಾರ್ಕನು ಬರೆದ ಶುಭ ಸಂದೇಶ, ಆ ಶುಭ ಸಂದೇಶವನ್ನ ಹಿಂಬಾಲಿಸಿ ಮತ್ತೆರಡು ಶುಭ ಸಂದೇಶ ಇದೆ. ಯಾವ್ದು? ಇಬ್ರು ಬರೆದಿದ್ದಾರೆ, ಮತ್ತಾಯ ಹಾಗೂ ಲೂಕ ಅಲ್ವಾ? ಮತ್ತಾಯ ಹಾಗೂ ಲೂಕ. ನಂತರ ಯಾರು? ಲೂಕ. ಈ ಇಬ್ರು ಮಾರ್ಕನು ಬರೆದ ಶುಭ ಸಂದೇಶವನ್ನ ಮುಂದುವರಿಸಿ ಅವ್ರೇನ್ ಮಾಡಿದ್ದಾರೆ? ವಿವರಿಸಿ ಬರೆದಿರುವಂಥದ್ದು. ಹಾಗಾಗಿ ಇಲ್ಲಿ ಈ ಎರಡು ಈ ಒಂದು ಪವಾಡ ಇದೆಯಲ್ಲ, ಈ ಎರಡು ಇದರಲ್ಲಿ ಇದೆಯಾ ಅಂತ ಚೆಕ್ ಮಾಡೋಣ ಒಮ್ಮೆ. ಎರಡು ಶುಭ ಸಂದೇಶದಲ್ಲಿ ಇರಬೇಕು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಎರಡು ಶುಭ ಸಂದೇಶದಲ್ಲಿ ಇರಬೇಕು. ಆದರೆ ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ಇದು ಇಲ್ಲ. ಲೂಕನು ಬರೆದ ಶುಭ ಸಂದೇಶದಲ್ಲಿ ಇದೆ. 4ನೇ ಅಧ್ಯಾಯ ವಾಕ್ಯ 31ರಿಂದ 37 ಓದಿ. ಹಾಗೆ ಜಸ್ಟ್ ನೋಡಿ ಸಾಕು, ಏನು ಓದೋದು ಬೇಕಾಗಿಲ್ಲ. ಇದೆಯಾ ಅನ್ನೋದು ನಿಮಗೆ ಖಚಿತ ಆದರೆ ಸಾಕು. ಯಾಕಂದರೆ ಇದು ತುಂಬ ಮುಖ್ಯ. ಯಾಕಂದರೆ ಯಾವ ವಾಕ್ಯ ಎಲ್ಲೆಲ್ಲಿ ಇದೆ ಅನ್ನೋದನ್ನ ನೀವು ತಿಳ್ಕೊಳ್ತೀರಾ. 31ನೇ ಅಧ್ಯಾಯ ಅಲ್ಲಿದೆ ನೋಡಿ, ಕಪೆರ್ನೌಮಿನಲ್ಲಿ ಬೋಧನೆ, ದೆವ್ವಗಳ ಉಚ್ಚಾಟನೆ. ಇದೆಯಾ? ಪ್ರೈಸ್ ದಿ ಲಾರ್ಡ್. ಓಕೆ, ಫೈನ್. ಹಾಗಾಗಿ ಎರಡನೇದು ಈಗ ಎರಡನೇ ನೋಡೋಣ. ದೆವ್ವಗಳ ಉಚ್ಚಾಟನೆ ಬೈಬಲಲ್ಲಿ ನಾವು ಎರಡು ಕಡೆ ನಾವು ನೋಡ್ತೀವಿ. ಓಕೆ, ಎರಡನೇದಾಗಿ ರೋಗಿಗಳಿಗೆ ಆರೋಗ್ಯ ದಾನ. ಮಾರ್ಕನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 29ರಿಂದ 34 ಓದಿ. 1ರಿಂದ 24. ಸ್ವಾಮಿ ಪ್ರಾರ್ಥನಾ ಮಂದಿರದಿಂದ ಹೊರಟು ಯಾಕೋಬ ಮತ್ತು ಯೋವಾನನ ಸಂಗಡ ಸಿಮೋನ್ ಹಾಗೂ ಅಂದ್ರೆಯನ ಮನೆಗೆ ಹೋದರು. ಸಿಮೋನನ ಅತ್ತೆ ಜ್ವರದಿಂದ ಮಲಗಿದ್ದಳು. ಇದನ್ನು ಯೇಸುವಿಗೆ ತಿಳಿಸಿದರು. ಯೇಸು ಆಕೆಯ ಬಳಿಗೆ ಹೋಗಿ ಕೈ ಹಿಡಿದು ಎಬ್ಬಿಸಿದರು. ಜ್ವರ ಬಿಟ್ಟು ಹೋಯಿತು. ಆಕೆ ಅವರೆಲ್ಲರನ್ನು ಸತ್ಕರಿಸಿದಳು. ಮುಂದುವರಿಸಿ ವಿಮಲಾ ಸಿಸ್ಟರ್. ಸಂಜೆ ಸೂರ್ಯ ಮುಳುಗಿದ ಮೇಲೆ ಜನರು ರೋಗಿಗಳನ್ನು, ದೆವ್ವ ಹಿಡಿದವರನ್ನು ಯೇಸುವಿನ ಬಳಿಗೆ ಕರೆತಂದರು. ಊರಿಗೆ ಊರೇ ಆ ಮನೆಯ ಬಾಗಿಲಲ್ಲಿ ನೆರೆಯಿತು. ನಾನಾ ರೋಗಗಳಿಂದ ನರಳುತ್ತಿದ್ದವರನ್ನು ಯೇಸು ಗುಣಪಡಿಸಿದರು. ದೆವ್ವ ಹಿಡಿದವರಿಂದ ದೆವ್ವ ಬಿಡಿಸಿದರು. ತಾವು ಯಾರೆಂಬುದನ್ನು ದೆವ್ವಗಳು ಅರಿತುದರಿಂದ ಯೇಸು ಅವುಗಳಿಗೆ ಮಾತನಾಡಲು ಅವಕಾಶ ಕೊಡಲಿಲ್ಲ. ಅಂದ್ರೆ ರೋಗಿಗಳಿಗೆ ಇವ್ರೇನ್ ಮಾಡಿದ್ರು? ಆರೋಗ್ಯವನ್ನ ಕೊಟ್ಟರು ಅಲ್ವಾ? ಆರೋಗ್ಯ ದಾನ ಮಾಡಿದ್ರು. ಮಾರ್ಕನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 29ರಿಂದ 34ರಲ್ಲಿ ಇರುವಂತ ವಾಕ್ಯಗಳನ್ನು ನಾವು ಕಾಣಬಹುದು. ಅದೇ ಮತ್ತಾಯನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ. ಇಲ್ಲಿ ನೋಡಿ, ಮಾರ್ಕ ಬರೆಯೋದು 1ನೇ ಅಧ್ಯಾಯದಲ್ಲಿ, ಮತ್ತಾಯ ಬರೀತಾರೆ ಎಷ್ಟನೇ ಅಧ್ಯಾಯದಲ್ಲಿ? 8ನೇ ಅಧ್ಯಾಯದಲ್ಲಿ. ಅದೇ ರೀತಿ ಲೂಕನು ಬರೆದ ಶುಭ ಸಂದೇಶ ಲೂಕ ಎಲ್ಲಿ ಬರೀತಾರೆ ಅಂತ ಹೇಳಿದ್ರೆ 4ನೇ ಅಧ್ಯಾಯದಲ್ಲಿ ಬರೀತಾರೆ. 4ನೇ ಅಧ್ಯಾಯದಲ್ಲಿ ಬರೀತಾರೆ. ಪ್ರೈಸ್ ದಿ ಲಾರ್ಡ್. ಅಂದ್ರೆ ಇವರು ಮಾರ್ಕನ ಶುಭ ಸಂದೇಶವನ್ನ ಅನುಸರಿಸಿದಂತವರು ಯಾರು? ಮತ್ತಾಯ ಹಾಗೂ ಲೂಕ. ಇದೆಯಾ ನೋಡಿ, ಬೇಗ ನೋಡಿ. ಮತ್ತಾಯನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ ಇದೆಯಾ? ಓಕೆ, ಅದೇ ಲೂಕದಲ್ಲಿ ಇದೆಯಾ ನೋಡಿ. ಲೋಕದಲ್ಲಿ ಇದೆಯಾ? ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ಓಕೆ, ಈ ರೀತಿ ತಿಳ್ಕೊಂಡ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತಾ? ಉಪಯೋಗ ಆಗುತ್ತಾ? ಹೌದು ಬ್ರದರ್, ಯೂಸ್ಫುಲ್ ಆಗುತ್ತೆ. ಓಕೆ, ಫೈನ್. ಮೂರನೇದು ಕುಷ್ಠರೋಗಿಯ ಮೇಲೆ ಕನಿಕರ. ಬರ್ಕೊಳ್ಳಿ. ಕುಷ್ಠ ರೋಗಿಯ ಮೇಲೆ ಕನಿಕರ. ಮಾರ್ಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 40ರಿಂದ 45 ಓದಿ.
ಒಮ್ಮೆ ಕುಷ್ಠರೋಗಿಯೊಬ್ಬನು ಯೇಸು ಸ್ವಾಮಿಯ ಬಳಿಗೆ ಬಂದು ಮೊಣಕಾಲೂರಿ, ತಾವು ಮನಸ್ಸು ಮಾಡಿದ್ದಲ್ಲಿ ನನ್ನನ್ನು ಗುಣ ಮಾಡಬಲ್ಲಿರಿ ಎಂದು ದೈನ್ಯದಿಂದ ಬೇಡಿಕೊಂಡನು. ಯೇಸುವಿನ ಮನ ಕರಗಿತು. ಅವರು ಕೈಚಾಚಿ ಕುಷ್ಠರೋಗಿಯನ್ನು ಮುಟ್ಟಿ, ಖಂಡಿತವಾಗಿ ನನಗೆ ಮನಸ್ಸಿದೆ, ನಿನಗೆ ಗುಣವಾಗಲಿ ಎಂದರು. ತಕ್ಷಣ ಅವನ ಕುಷ್ಠವು ಮಾಯವಾಯಿತು, ಅವನು ಗುಣ ಹೊಂದಿದನು. ಯೇಸು ಅವನಿಗೆ ಎಚ್ಚರಿಕೆ, ನೀನು ಗುಣ ಹೊಂದಿದ್ದನ್ನು ಯಾರಿಗೂ ಹೇಳಕೂಡದು, ಆದರೆ ನೆಟ್ಟಗೆ ಯಾಜಕನ ಬಳಿಗೆ ಹೋಗು, ಅವನು ನಿನ್ನನ್ನು ಪರೀಕ್ಷಿಸಿ ನೋಡಲಿ. ಅನಂತರ ಮೋಶೆ ನೇಮಿಸಿರುವ ಶುದ್ಧೀಕರಣ ವಿಧಿಗಳನ್ನು ಅನುಸರಿಸು, ಇದು ಜನರಿಗೆ ಸಾಕ್ಷಿಯಾಗಿರಲಿ ಎಂದು ಎಚ್ಚರಿಸಿ ಅವನನ್ನು ಕೂಡಲೇ ಕಳುಹಿಸಿಬಿಟ್ಟರು. ಆದರೆ ಅವನು ಹೋಗಿ ಈ ಸಮಾಚಾರವನ್ನು ಎಲ್ಲೆಲ್ಲೂ ಸಾರಿದನು. ಈ ಕಾರಣ ಯೇಸು ಬಹಿರಂಗವಾಗಿ ಯಾವ ಪಟ್ಟಣದೊಳಗೂ ಹೋಗಲು ಆಗಲಿಲ್ಲ. ಆದುದರಿಂದ ನಿರ್ಜನ ಪ್ರದೇಶಗಳಲ್ಲೇ ಇರತೊಡಗಿದರು. ಆದರೂ ಜನರು ನಾಲ್ದೆಸೆಗಳಿಂದ ಅವರು ಇದ್ದೆಡೆಗೆ ಬರುತ್ತಲೇ ಇದ್ದರು. ಪ್ರೈಸ್ ದಿ ಲಾರ್ಡ್. ಈ ಕುಷ್ಠರೋಗಿಯು ಕೂಡ ಒಬ್ಬ ಬೋಧಕ ಅಲ್ವಾ? ಯೇಸು ಸ್ವಾಮಿ ಮಾಡಿದ ಅದ್ಭುತವನ್ನ ಇಡೀ ಎಲ್ಲ ಕಡೆ ಹೇಳ್ಕೊಂಬರ್ತಾನೆ ಮನುಷ್ಯ. 45ನೇ ವಾಕ್ಯ ನೋಡಿ. ಅವನು ಹೋಗಿ ಈ ಸಮಾಚಾರವನ್ನು ಎಲ್ಲೆಲ್ಲೂ ಸಾರಿದನು. ಈಗ ದೇವರು ನಮ್ಮ ಜೀವನದಲ್ಲಿ ಎಷ್ಟು ಅದ್ಭುತ ಮಾಡ್ತಾ ಇದ್ದಾರೆ. ನಾವು ಸಾರ್ತಾ ಇದ್ದೀವಾ? ಇಲ್ಲ ಅಲ್ಲ. ನಾವು ಸಾರ್ತಾ ಇಲ್ಲ. ಕಾರಣ ನಮ್ಮಲ್ಲಿ ಆ ಸ್ವಭಾವ ಇಲ್ಲ. ಆ ಸ್ವಭಾವ ಇಲ್ಲ. ಎಷ್ಟು ಮಾಡಿದ್ರೆ ನಮಗೇನು ಅಲ್ವಾ? ಏನು ಮಾಡಿದ್ರೇನು? ಓಕೆ, ಮತ್ತಾಯನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 1ರಿಂದ 4. ಅದೇ ರೀತಿ ಲೂಕನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 12ರಿಂದ 16. ಓದೋದು ಬೇಡ, ಅಲ್ಲಿ ನೋಡಿ ಇದೆಯಾ ಅನ್ನೋದು ನೋಡಿ. ಬೇಗ ನೀವೇ ಉತ್ತರ ಕೊಡ್ಬೇಕು ನನಗೆ. ಇದೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಓಕೆ, ಪಾರ್ಶ್ವವಾಯು ರೋಗಿಯ ಮೇಲೆ ಕನಿಕರ. ಮೊದಲು ಕುಷ್ಠರೋಗಿಯ ಮೇಲೆ, ಈಗ ಪಾರ್ಶ್ವವಾಯು. ಪಾರ್ಶ್ವವಾಯು ರೋಗಿಯ ಮೇಲೆ ಕನಿಕರ. ಪ್ರೈಸ್ ದಿ ಲಾರ್ಡ್. ಮಾರ್ಕನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ 1ರಿಂದ 12. ಓದೋದು ಬೇಡ, ಜಸ್ಟ್ ಹಾಗೆ ನೋಡ್ಕೊಳ್ಳಿ. ಅಲ್ಲಿ ಯೇಸು ಸ್ವಾಮಿ, ಪಾಪ ವಿಮೋಚಕ ಯೇಸು ಸ್ವಾಮಿ ಅಂತ ಇದೆ. ಅಲ್ಲಿ ನೀವು ಕರೆಕ್ಟಾಗಿ ನೋಡ್ತಾ ಬಂದರೆ 3ನೇ ವಾಕ್ಯ ನೋಡಿ. ಆಗ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4ರಿಂದ ಒರಿಸಿಕೊಂಡು ಕೆಲವರು ಅಲ್ಲಿಗೆ ಬಂದರು. ಯೇಸು ಸ್ವಾಮಿ ಬಳಿಗೆ ಬರ್ತಾರೆ. ಹಾಗಾಗಿ ಯೇಸು ಬಳಿಗೆ ಹೋಗೋಕ್ಕಾಗದೆ ಅವರ ಸಮೀಪಕ್ಕೆ ಹೋಗೋಕ್ಕೆ ಅಸಾಧ್ಯವಾದ ಕಾರಣ ಅವರು ಮೇಲ್ಛಾವಣಿಯನ್ನು ತೆರೆದು ದೊಡ್ಡ ಕಿಂಡಿಯೊಂದನ್ನು ಮಾಡಿ ರೋಗಿಯನ್ನು ಹಾಸಿಗೆ ಸಮೇತ ಯೇಸು ಸ್ವಾಮಿ ಮುಂದೆ ಇಡ್ತಾರೆ. ಯೇಸು ಅವರ ವಿಶ್ವಾಸವನ್ನು ನೋಡಿ ಪಾರ್ಶ್ವವಾಯಿಗೆ, ಮಗು, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದರು. ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ ನೋಡಿ ಆ ರೋಗಿ ಏನು ಮಾಡ್ತಾನೆ? 12ನೇ ವಾಕ್ಯ ತನಕ ನೋಡ್ತಾ ಇದ್ದಂಗೆ 12ನೇ ವಾಕ್ಯ, ಎಲ್ಲರೂ ನೋಡುತ್ತಿದ್ದ ಹಾಗೆ ಅವನು ಎದ್ದು ನಿಂತನು, ತನ್ನ ಹಾಸಿಗೆಯನ್ನು ತಾನೇ ಎತ್ತುಕೊಂಡು ಹೊರಟು ಹೋದನು. ನೆರೆದಿದ್ದ ಎಲ್ಲರೂ ಆಶ್ಚರ್ಯಚಕಿತರಾಗಿ, ಇಂಥ ಕಾರ್ಯವನ್ನು ನಾವು ನೋಡಿದ್ದೇ ಇಲ್ಲ ಎಂದು ದೇವರನ್ನು ಕೊಂಡಾಡಿದರು. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿಯ ಬಳಿಗೆ ಪಾರ್ಶ್ವವಾಯು ರೋಗಿಯಾಗಿರಲಿ, ಕುಷ್ಠರೋಗಿಯಾಗಿರಲಿ, ಯಾರೇ ಬಂದರೂ ದೇವರೇನು ಮಾಡ್ತಾರೆ? ಪ್ರಭು ಯೇಸು ಕ್ರಿಸ್ತ ಏನು ಮಾಡ್ತಾರೆ? ಪ್ರೈಸ್ ದಿ ಲಾರ್ಡ್. ಬಿಡುಗಡೆ ಕೊಡ್ತಾರಲ್ವಾ? ಹಾಗಾದ್ರೆ ನಾವೆಲ್ಲಿಗೆ ಹೋಗ್ತಾ ಇದೀವಿ? ಯೇಸು ಸ್ವಾಮಿ ಬಳಿಗೆ ಹೋಗ್ತಾ ಇದೀವಾ ಅಥವಾ ಬೇರೆ ಕಡೆ ಹೋಗ್ತಾ ಇದೀವಾ? ಜಾಸ್ತಿ ಬೇರೆ ಕಡೆ ಅಲ್ವಾ? ಸಂತರುಗಳು, ಬೋಧಕರು, ಇನ್ನು ಬೇರೆ ಬೇರೆ ಕಡೆ ಹೋಗ್ತೀವಿ. ಓಕೆ, ಇದೇ ವಾಕ್ಯವನ್ನು ಮತ್ತಾಯನ ಬರೆದ ಶುಭ ಸಂದೇಶ 9ನೇ ಅಧ್ಯಾಯ ವಾಕ್ಯ 1ರಿಂದ 8. ಬೇಗ ಚೆಕ್ ಮಾಡಿ, ಇದೆಯಾ ನಾವು ಚೆಕ್ ಮಾಡಿ. ಲೂಕನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ
17ರಿಂದ 26 ಇದೆಯಾ ನೋಡಿ? 17. 26 ಇದೆಯಾ? ಇದೆ ಬ್ರದರ್. ಪ್ರೈಸ್ ದ ಲಾರ್ಡ್. ಓಕೆ, ಐದನೇ ಪಾಯಿಂಟ್. ಬತ್ತಿದ ಬಲಗೈ ಬತ್ತಿದವನ ಮೇಲೆ ಕನಿಕರ. ಬಲಗೈ ಬತ್ತಿದವನ ಮೇಲೆ ಕನಿಕರ. ಮಾರ್ಕನ ಬರೆದ ಶುಭ ಸಂದೇಶ 3ನೇ ಅಧ್ಯಾಯ ವಾಕ್ಯ 1ರಿಂದ 6 ಇದೆಯಾ ನೋಡಿ? ಸ್ವಲ್ಪ ಜಸ್ಟ್ ಹಾಗೆ ನೋಡಿ. ಇದೆಯಾ? ಇದೆ ಬ್ರದರ್. ಹಾ, ಇದೆ. 3:1 ಬತ್ತಿದ ಕೈಯುಳ್ಳವನು ಇದ್ದನು. 5ನೇ ವಾಕ್ಯ ನೋಡಿ. ಯೇಸು ಸುತ್ತಲೂ ಇದ್ದವರನ್ನು ಕೋಪದಿಂದ ದೃಷ್ಟಿಸಿ ಅವರ ಹೃದಯ ಕಲ್ಲಾಗಿರುವುದನ್ನು ಕಂಡು ಮನನೊಂದು ಬತ್ತಿದ ಕೈಯುಳ್ಳವನಿಗೆ ನಿನ್ನ ಕೈಯನ್ನು ಚಾಚು ಎಂದರು. ಅವನು ಚಾಚಿದನು, ಅದು ಸಂಪೂರ್ಣವಾಗಿ ಸ್ವಸ್ಥವಾಯಿತು. ಪ್ರೈಸ್ ದ ಲಾರ್ಡ್. ಒಂದೇ ಒಂದು ನುಡಿ, ಯೇಸು ಸ್ವಾಮಿ ಬಳಿ ಒಂದೇ ಒಂದು ನುಡಿ ಅಲ್ವಾ? ಮತ್ತಾಯನ ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 9ರಿಂದ 14 ಮತ್ತಾಯದಲ್ಲಿ. ಲೂಕನ ಬರೆದ ಶುಭ ಸಂದೇಶದಲ್ಲಿ 6ನೇ ಅಧ್ಯಾಯ ವಾಕ್ಯ 6ರಿಂದ 11 ಇದೆಯಾ ನೋಡಿ? ಸಂದೇಶ ಸೇಮ್ ಇರುತ್ತೆ. ಇದೆಯಾ? ಇದೆ. ಬೇರೆಯವ್ರು ಹುಡುಕ್ತಾ ಇದ್ದೀರಾ? ಶಾಂತಿ ಸಿಸ್ಟರ್ ಹುಡುಕ್ತಾ ಇದ್ದೀರಾ? ಹುಡುಕ್ತಾ ಇದೀವಿ ಬ್ರದರ್. ಇದೆ ಬ್ರದರ್. ಇದೆಯಾ? ಮೇಲೆದು ನೀವು ಸ್ವಲ್ಪ ತೋರಿಸ್ರಿ ಬ್ರದರ್. ಏನ್ ಸಿಸ್ಟರ್? ಅದ್ ಬೇಗ ಲೂಕಂದು ಸ್ವಲ್ಪ ಆ ಕಡೆದು 1, 2, 3 ಬರ್ಕೊಂಡಿಲ್ಲ ಬ್ರದರ್, ಅದು ಹುಡುಕ್ತಾ ಇದ್ದೀನಿ ನಾನು. ನೀವು ಬರ್ಕೊಳ್ಳಿ, ಆಮೇಲೆ ಹುಡುಕ್ಬಿರಂತೆ. ಬರ್ಕೊಂಬಿಡಿ ಫಸ್ಟ್. ನೋಡಿ ಲೂಕ್ ಅದಿದೆ ನೋಡಿ. ಆಮೇಲೆ ಬೇಕಾದ್ರೆ ನೋಟ್ಸಲ್ಲೂ ನೋಡ್ಕೊಬೋದು. ನೀವು ವಿಡಿಯೋದಲ್ಲಿ ಏನು ಮಾಡ್ಬೋದು? ವಿಡಿಯೋದಲ್ಲೂ ನೋಡ್ಕೊಳ್ಬೋದು. ಹಾಂ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಲ್ವಾ? ಓಕೆ, 6ನೇ ಪಾಯಿಂಟ್. ಯೇಸು ಪ್ರಕೃತಿಗೂ ಕೂಡ ಒಡೆಯ. ಯೇಸು ಪ್ರಕೃತಿಗೂ ಒಡೆಯ. 4ನೇ ಅಧ್ಯಾಯ 35 ನೋಡಿ. 35ಕ್ಕೆ ಹೋಗಿ. ಇದೆಯಾ? ಪ್ರಕೃತಿಗೂ ಒಡೆಯ ಅನ್ನೋದು ಇದೆಯಾ? ಸಾಯಂಕಾಲ 35ರಿಂದ 41 ಇದೆಯಾ? ಪ್ರಕೃತಿಗೂ ಒಡೆಯ. ಅದೆಲ್ಲ ನಿಮ್ಗೆಲ್ಲ ಗೊತ್ತಿದೆ. ಶಿಷ್ಯರು ದೋಣಿಯಲ್ಲಿ ಹೋಗ್ಬೇಕಾದ್ರೆ ಬಿರುಗಾಳಿ ಬಂದ ಮೇಲೆ ಅವರು ತಬ್ಬಿಬ್ಬಾಗ್ತಾರೆ. ನಂತರ ಯೇಸು ಸ್ವಾಮಿಗೆ ಕರೀತಾರೆ. ಯೇಸು ಸ್ವಾಮಿ ಅಲ್ಲಿ ಆ ಒಂದು ಯಾವುದನ್ನ ಸರೋವರವನ್ನ ಗದರಿಸ್ತಾರೆ ಅಲ್ವಾ? ಗದರಿಸಿ ಶಾಂತಗೊಳಿಸ್ತಾರೆ. ಅದೇ ಮತ್ತಾಯನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 23, 27 ನೋಡಿ. ಇದೆಯಾ ಅಂತ? ಲೂಕನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 22ರಿಂದ 25 ನೋಡಿ. ನೀವು ಈ ರೀತಿ ಬೈಬಲ್ನ ಸ್ವಲ್ಪ ಬೇಗ ನೀವು ಹುಡುಕ್ತಾ ಹೋದ್ರೆ ನೀವು ಬೈಬಲ್ ಚೆನ್ನಾಗಿ ಕಲ್ತ್ಕೊಬೋದು. ನೀವು ಎಷ್ಟನೇ ಅಧ್ಯಾಯ ಏನು ಟಕ್ ಅಂತ ತೆಗಿಬೇಕು. ಯಾರು ಬಂದು ನಿಮ್ಗೆ ಹೇಳ್ಕೊಡಲ್ಲ, ಯಾರು ಏನ್ ಮಾಡಲ್ಲ, ಹೇಳ್ಕೊಡಲ್ಲ. ನೀವು ಪ್ರಯಾಸ ಪಡಬೇಕು, ಹುಡುಕಬೇಕು ಅಲ್ವಾ? ಹುಡುಕಬೇಕು. ಈ ಕಡೆಯಿಂದ ಆ ಕಡೆ, ಈ ಕಡೆಯಿಂದ ಈ ಕಡೆ, ಆ ಕಡೆ ನೀವು ಕೈ ಆಡಿಸ್ತಾ ಇದ್ರೆ, ನೀವು ಬೈಬಲ್ನ ಕೈ ಆಡಿಸ್ತಾ ಇದ್ರೆ 1 ದಿನ ಸರಿ, 2 ದಿನ ಸರಿ, 3 ದಿನ ಸರಿ, 1 ತಿಂಗಳು 2 ತಿಂಗಳಷ್ಟರಲ್ಲಿ ನೀವು ಕಲ್ತ್ಕೊಳ್ಬೋದು ಅಲ್ವಾ? ಅದೇ ಏಳನೇದು ದೆವ್ವ ಪೀಡಿತನಿಗೆ ಬಿಡುಗಡೆ. ದೆವ್ವ ಪೀಡಿತನಿಗೆ ಬಿಡುಗಡೆ. ಐದನೇ ಅಧ್ಯಾಯ ಮಾರ್ಕನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 1ರಿಂದ 20 ಇದೆಯಾ? ಸ್ವಲ್ಪ ಚೆಕ್ ಮಾಡಿ ಸಾಕು. ದೆವ್ವ ಪೀಡಿತನಿಗೆ ಬಿಡುಗಡೆ ಹೆಡ್ಡಿಂಗ್ ಎಲ್ಲ ಇದೆ ನೋಡಿ.
ಓಕೆ, ಅದೇ ಮತ್ತಾಯನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ ಬಿಡುಗಡೆ. 28ರಿಂದ 34 ಇದೆಯಾ ನೋಡಿ ಮತ್ತಾಯನಲ್ಲಿ. ಇದೆ ಬ್ರದರ್. ಅದೇ ಲೂಕನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 26ರಿಂದ 39 ಇದೆಯಾ? ಇದೆ ಬ್ರದರ್. ಓಕೆ, ಮಕ್ಕಳಿಗೆ ಬೈಬಲ್ ತಿರ್ಗಾ ಹುಡುಕ ಕೊಟ್ಟಿದ್ದೀರಾ? ಮಕ್ಕಳು ಕೊಟ್ಟಿದ್ದೀರಾ? ಹುಡುಕ್ತಾ ಇದಾರೆ ಬ್ರದರ್. ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ಒಬ್ಬೊಬ್ಬರಿಗೆ ಒಂದೊಂದು ಬೈಬಲ್ ಕೊಡಿ ಮನೆಯಲ್ಲಿ. ಇಡೀ ಕುಟುಂಬಕ್ಕೆ ಒಂದೇ ಬೈಬಲ್ ಅಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಬೈಬಲ್ ಇರಬೇಕು. ಆಗ ನಿಮ್ಮ ಮಕ್ಕಳು ಪರಲೋಕ ಪ್ರವೇಶ ಮಾಡ್ತಾರೆ. ನೀವು ಮಾಡಿಟ್ಟಿರೋ ಆಸ್ತಿಯಿಂದ, ನೀವು ತೆಗೆದಿಟ್ಟಿರೋ ವಜ್ರ ವೈಡೂರ್ಯದಿಂದ ಪರಲೋಕ ಪ್ರವೇಶ ಮಾಡಲಕ್ಕಾಗಲ್ಲ. ಯಾವುದರಿಂದ? ಬೈಬಲ್. ದೇವರ ಜೀವವುಳ್ಳ ವಾಕ್ಯಗಳಿಂದ ಮಾತ್ರ. ದೇವರ ವಾಕ್ಯದಿಂದ, ಜೀವವುಳ್ಳ ವಾಕ್ಯದಿಂದ ಮಾತ್ರ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಹೌದು ಬ್ರದರ್. ಹಾ, ಎಂಟನೇದು ಆಯ್ತು ಬ್ರದರ್. ಎಂಟನೇ ಪಾಯಿಂಟ್. 8ನೇ ಪಾಯಿಂಟ್, ಅನೇಕ ಸಾವು ನೋವುಗಳ ನಿವಾರಣೆ. ಅನೇಕ ಸಾವು ನಿವಾರಣೆ. ಮಾರ್ಕನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 21ರಿಂದ 42 ಇದೆಯಾ ನೋಡಿ ಸ್ವಲ್ಪ. ಸಾವು ನೋವುಗಳ ನಿವಾರಕ ಇದೆಯಾ? ಇದೆ. ಮತ್ತಾಯನ ಬರೆದ ಶುಭ ಸಂದೇಶ 9ನೇ ಅಧ್ಯಾಯ 18ರಿಂದ 26 ಇದೆಯಾ? ಲೂಕನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 26ರಿಂದ 40ರಿಂದ 56. ಪ್ರೈಸ್ ದಿ ಲಾರ್ಡ್. ಇದನ್ನ ನೀವೇನು ಮಾಡಬೇಕು? ಪ್ರತಿದಿನ ಓದ್ತಾ ಇರಬೇಕು. ಸಮಯ ಸಿಕ್ಕಿದಾಗೆಲ್ಲ ಓದ್ಬೇಕು. ಏನು? ದೆವ್ವಗಳ ಉಚ್ಚಾಟನೆ. ಮಾರ್ಕನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 1ರಿಂದ 28ರಲ್ಲಿ ಪವಿತ್ರಾತ್ಮರು ಬರೆದಿಟ್ಟಿದ್ದಾರೆ. ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ಬರೆದಿಲ್ಲ. ಅದೇ ಇದೇ ಸಂದೇಶ ಲೂಕನ ಬರೆದ ಶುಭ ಸಂದೇಶ 4ನೇ ಅಧ್ಯಾಯ ವಾಕ್ಯ 31ರಿಂದ 37 ತನಕ ಅಲ್ಲೂ ಕೂಡ ಬರೆದಿಟ್ಟಿದ್ದಾರೆ ಅನ್ನೋದನ್ನ ನಾವೇನು ಮಾಡಬೇಕು? ಪ್ರತಿದಿನ ಓದಬೇಕು. ಅದನ್ನು ನೀವು ಸಮಯ ಸಿಕ್ಕಿದಾಗೆಲ್ಲ ಓದ್ಬೋದು. ಏನು ಕಿಚನಲ್ಲೂ ಓದ್ಬೋದು, ಏನು ದೊಡ್ಡ ವಿಷಯ ಏನಲ್ಲ. ಜಸ್ಟ್ ಹಾಗೆ ಒಂದು ಕಿಟಕಿಲೆಲ್ಲೋ ಒಂದು ಪೇಪರ್ನ ಪೇಪರಲ್ಲಿ ಬರ್ಕೊಂಡು ಹಾಗೆ ಮುಂದ್ಗಡೆ ಅಂಟಿಸ್ಕೊಂಡು ನೀವು ಹಾಗೆ ಓದ್ತಾ ನೀವು ಅಭ್ಯಾಸ ಮಾಡ್ಬೋದು. ಕೆಲಸದಲ್ಲಿ ಇರಬೇಕಾದ್ರೆ ಅದನ್ನು ನೀವು ಮೊಬೈಲಲ್ಲಿ ಫೋಟೋ ಹೊಡ್ಕೊಂಡೋಗಿ ಅಲ್ಲೂ ಕೂಡ ನೀವೇನು ಮಾಡ್ಬೋದು? ಓದ್ಬೋದು, ಬಾಯಿಪಾಠ ಮಾಡ್ಬೋದು. ಅದೇ ರೀತಿ ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲೂ ಕೂಡ ನೀವು ಮಾಡ್ಬೋದು. ಅದೇನು ದೊಡ್ಡ ವಿಷಯ ಏನಲ್ಲ. ಆದರೆ ಆಸಕ್ತಿ ಇರಬೇಕಷ್ಟೇ. ಮಾಡಬೇಕು ಅನ್ನೋ ಆಸಕ್ತಿ ಇರಬೇಕು. ಬೈಬಲ್ ನಾನು ಓದಬೇಕು ಅನ್ನೋ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದಾಗುತ್ತೆ. ನೋಡಿ, ರಾತ್ರಿ ಸರಿ ಸುಮಾರು 2:36 ಅಂದ್ಕೊಳ್ತೀನಿ ನನಗೆ ಎಚ್ಚರ ಆಯಿತು. ನಾನು ಎದ್ದು ಕೂತ್ಕೊಂಡೆ. ಯಾವಾಗ ಕೆಲವು ಸಂದೇಶಗಳನ್ನು ನಾನು ನೋಟ್ಸ್ ಮಾಡಿದೆ. ಒಂದು ಸುಂದರವಾದ ಒಂದು ನೋಟ್ಸ್ನ ದೇವರು ನನಗೆ ಕೊಟ್ಟರು ಆ ಟೈಮಲ್ಲಿ. ಪ್ರೈಸ್ ದಿ ಲಾರ್ಡ್. ಅತಿ ಸುಂದರವಾದ ಒಂದು ನೋಟ್ಸ್ ಆ ಟೈಮಲ್ಲಿ. ನೋಡಿ, ಈ ರೀತಿ ನೋಟ್ಸ್ ಮಾಡಿಕೊಂಡೆ ನಾನು. ಎಷ್ಟು ಬರೆದಿದ್ದೀನಿ ನೋಡಿ. ರಾತ್ರಿ 2:30 ಗಂಟೆಗೆ ಕುಳಿತುಕೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದೊಂದು ವಾಕ್ಯಗಳು ನೋಡಿ, ಹಾಗೆ ನೋಡ್ತಾ ಬನ್ನಿ. ಶುಭ ಸಂದೇಶಗಳೆಲ್ಲ ಅಂದರೆ ಧರ್ಮೋಪದೇಶ ಕಾಂಡ, ತಿಮೋತಿ ಮತ್ತು ಪ್ರಶ್ನ ಕಾರ್ಯಕಲಾಪಗಳು, ಯೋಹಾನ, ಯೆಶಾಯ ಪ್ರವಾದಿ, ಗಲಾತಿಯ, ಯಾಕೋಬ, ಎಲ್ಲ ಮಾರ್ಕನು ಬರೆದ ಶುಭ ಸಂದೇಶ ಎಲ್ಲವನ್ನ ಓದಿ ಆ ಟೈಮಲ್ಲಿ ನಾನು ನೋಟ್ಸ್ ಮಾಡೋಷ್ಟೊತ್ತಿಗೆ ಬೆಳಗಿನ ಜಾವ 4 ಗಂಟೆ ಆಗಿತ್ತು. ಆ ಮನಸ್ಸಿರ್ಬೇಕಷ್ಟೇ, ಇನ್ನೇನಿಲ್ಲ. ಇವತ್ತು ನಿಮಗೂ ಮನಸ್ಸಿದೆ, ನಾನು ಓದಬೇಕು ಅನ್ನೋ ಮನಸ್ಸಿತ್ತು ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ, ನೀವು ಖಂಡಿತವಾಗ್ಲೂ ಓದ್ತೀರಾ. ಅದಕ್ಕೆ ದೊಡ್ಡ ಸಾಧನೆ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ. ನಮ್ಗೆ ಆಸಕ್ತಿ ಬೇಕಷ್ಟೇ. ಆಸಕ್ತಿ ಪವಿತ್ರಾತ್ಮರಿಂದ ನಾವು ಪಡ್ಕೊಳ್ಬೇಕು. ಪವಿತ್ರಾತ್ಮರೇ ನನಗೆ ಒಂದು 5 ಗಂಟೆಗೆ ಎಬ್ಬರಿಸಿ ನಾನು ಬೈಬಲ್ ಓದಬೇಕು ಅಂತ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಎಬ್ಬರಿಸ್ತಾರೆ. ಓಕೆ, 9ನೇ ಪಾಯಿಂಟ್, 5,000 ಜನರಿಗೆ ಭೋಜನ.
5,000 ಜನರಿಗೆ ಭೋಜನ. ಪ್ರೈಸ್ ದಿ ಲಾರ್ಡ್. ಮಾರ್ಕನ ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 30-44 ಇದೆಯಾ ನೋಡಿ, ಹಾಗೆ ಇದೆಯಾ? ಇದೆ ಬ್ರದರ್. 5ಲ್ಲಿ ಇದೆ. 5,000 ಇದೆ ಬ್ರದರ್. 5ಲ್ಲಿ 5,000 ವೆಲ್ಲಿ. 5,000. 5,000 ವೆಲ್ಲಿ. ಹೌದು ನೋಡಿ, ಯೇಸುವಿನ ಈ ಪವಾಡಗಳನ್ನು ನೀವು ಕಲ್ತ್ಕೊಂಡ್ರೆ ಸಾಕು. ಯೇಸುವಿನ ಈ ಪವಾಡಗಳನ್ನು ನೀವು ಕಲ್ತ್ಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ನೀವು ಪ್ರಾರ್ಥನೆ ಮಾಡಬೇಕಾದ್ರೂ ಈ ವಾಗ್ದಾನಗಳನ್ನು ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಬೋದು ಅಲ್ವಾ? ಆಹಾರ ಕೊರತೆ ಇರೋರಿಗೆ ನೀವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಹಿಂಗೆ ಪ್ರಾರ್ಥನೆ ಮಾಡ್ಬೋದು. ಮಾರ್ಕನ ಬರೆದ ಶುಭ ಸಂದೇಶ 6ನೇ ಅಧ್ಯಾಯ ವಾಕ್ಯ 30-44 ಯೇಸುವೆ, ನೀವು 5,000 ಜನರಿಗೆ ಭೋಜನವನ್ನು ಕೊಟ್ಟಿದ್ದೀರಿ, ಈ ಕುಟುಂಬಕ್ಕೆ ನೀವು ಕೊಡ್ತೀರಿ ಅಂತ ನಾನು ನಂಬಿದ್ದೀನಿ ಸ್ವಾಮಿ ಅಂತ ನೀವು ವಿಶ್ವಾಸದಿಂದ ವಾಗ್ದಾನ ಹಿಡಿದು ನೀವು ಪ್ರಾರ್ಥಿಸುವಾಗ ದೇವರು ಅಲ್ಲಿ ಅದ್ಭುತ ಮಾಡ್ತಾರೆ. ಆಮೆನ್. ಅರ್ಥ ಆಯ್ತಾ? ಆಮೆನ್. ಆಮೆನ್. ಅದು ಪ್ರಾರ್ಥನೆ, ಅದು ನಿಜವಾದ ಪ್ರಾರ್ಥನೆ. ಅಂದರೆ ವಾಗ್ದಾನ ಹಿಡಿದು ಮಾಡೋದಿದೆಯಲ್ಲ, ಅದು ಪ್ರಾರ್ಥನೆ, ಬಲವಾದ ಪ್ರಾರ್ಥನೆ. ಯಾಕೆಂದರೆ ನೀವು ಬೈಬಲಲ್ಲಿರುವ ವಾಗ್ದಾನವನ್ನು ಆ ಸಮಯದಲ್ಲಿ ಉಪಯೋಗಿಸುವಾಗ ಪ್ರಭು ಯೇಸು ಕ್ರಿಸ್ತರು ಏನು ಮಾಡ್ತಾರೆ? ಈ ವಾಗ್ದಾನ ಈತನಿಗೆ ಗೊತ್ತಿದೆ, ಹಾಗಾಗಿ ನಾನು ಇವನ ಕೋರಿಕೆಯನ್ನು ನಾನು ನೆರವೇರಿಸಬೇಕು ಅಂತ ಹೇಳಿ ಖಂಡಿತವಾಗ್ಲೂ ನೆರವೇರಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಶತಾಧಿಪತಿ ಏನು ಹೇಳ್ತಾನೆ? ಮತ್ತಾಯನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯಕ್ಕೆ ಹೋಗೋಣ. 8ನೇ ಅಧ್ಯಾಯದಲ್ಲಿ ಶತಾಧಿಪತಿ ಬಂದು ಇಲ್ಲಿ ಏನು ಹೇಳ್ತಾನೆ? 8ನೇ ಅಧ್ಯಾಯ 8ನೇ ವಾಕ್ಯ ನೋಡಿ, ಏನಂತ ಹೇಳ್ತಾನೆ? ಅದಕ್ಕೆ ಆ ಶತಾಧಿಪತಿ, ಪ್ರಭುವೇ, ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ, ನನ್ನ ಮನೆಗೆ ಬರುವ ಯೋಗ್ಯತೆ ನನಗಿಲ್ಲ. ತಾವು ಒಂದೇ ಒಂದು ಮಾತು ಹೇಳಿದರೆ ಸಾಕು, ನನ್ನ ಸೇವಕ ಸ್ವಸ್ಥನಾಗುವನು. ಆಮೆನ್. ಪ್ರೈಸ್ ದಿ ಲಾರ್ಡ್. ನೋಡಿ, ಎಂತ ಬಲವಾದ ವಿಶ್ವಾಸ ನೋಡಿ. ಅಪ್ಪ, ನೀವು ನನ್ನ ಮನೆಗೆ ಬರೋಷ್ಟು ಯೋಗ್ಯತೆ ನನಗಿಲ್ಲ, ಆದರೆ ನೀವೊಂದು ಮಾತು ಹೇಳಿದ್ರೆ ಸಾಕು, ನನ್ನ ಸೇವಕ ಗುಣ ಆಗ್ತಾನೆ. ಇದು ವಾಗ್ದಾನ. ಈ ರೀತಿ ಪ್ರಾರ್ಥನೆ ಮಾಡಿ. ನೀವು ರೋಗಿಗಳಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ಅದೇ ರೀತಿನೇ. ಏನು? ಮಾರ್ಕನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 40-45 ತನಕ ನೀವು ಕುಷ್ಠರೋಗಿಯ ಮೇಲೆ ಕನಿಕರ ತೋರಿಸಿದ್ರಿ, ಪಾರ್ಶ್ವವಾಯು ರೋಗಿಯ ಮೇಲೆ ಕನಿಕರ ತೋರಿಸಿದ್ರಿ, ಬಲಗೈ ಉಳ್ಳವನಿಗೆ ನೀವು ಕನಿಕರ ತೋರಿಸಿದ್ರಿ. ಯೇಸುವೆ, ಈಗ ಈ ವ್ಯಕ್ತಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ, ಈ ವ್ಯಕ್ತಿಯ ಮೇಲೆ ನೀವು ಕನಿಕರ ತೋರಿಸಿ ಅಂತ ನೀವು ಪ್ರಾರ್ಥನೆ ಮಾಡಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಆ ರೀತಿ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ನಿಮ್ಮ ಪ್ರಾರ್ಥನೆ ಪರಲೋಕ ರಾಜ್ಯದಲ್ಲಿ ಕೇಳಲ್ಪಡುತ್ತೆ. ಆಮೆನ್. ಓಕೆ. 9ನೇದು 5,000 ಜನರಿಗೆ ಭೋಜನ. ಮತ್ತಾಯನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 13-21 ನೋಡಿ, ಇದೆಯಾ ಅಂತ? ಇದೆಯಾ? ಲೂಕನ ಬರೆದ ಶುಭ ಸಂದೇಶ 9ನೇ ಅಧ್ಯಾಯ ವಾಕ್ಯ 10-17 ಇದೆಯಾ? ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. 10ನೇ ಪಾಯಿಂಟ್ ಬೇಗ ಬರ್ಕೊಳ್ಳಿ, ಇನ್ನೊಂದು 5 ಪಾಯಿಂಟ್ ಇದೆ. 10ನೇ ಪಾಯಿಂಟ್, ಕಡಲಿನ ಮೇಲೆ ಕಾಲ್ನಡಿಗೆ. ಕಡಲಿನ ಮೇಲೆ ಕಾಲ್ನಡಿಗೆ ಅಥವಾ ಕಾಲ್ನಡೆ. ಮಾರ್ಕನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 45-52 ಇದೆಯಾ ನೋಡಿ? ಇದೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ 14ನೇ ಅಧ್ಯಾಯ, ಮತ್ತಾಯನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 22-33 ಇದೆಯಾ? ಬೇಗ
ಇದೆಯಾ? ಬ್ರದರ್ ಯೌವನ ಆ ಇದೆ ಬ್ರದರ್. ಸತ್ತ ಯೌವನರ್ದು ಬರಲ್ಲ ಬ್ರದರ್. ಈ ಮೂರು ಈಗ ಯೋವಾನ ಮಾರ್ಕರನ್ನ ಹಿಂಬಾಲಿಸ್ಲಿಲ್ಲಲ್ಲ, ಹೌದಾ ಬ್ರದರ್? ಅವ್ರದ್ದು ಅಲ್ಲಿಗೆ ಬರ್ತದೆ. ಅವರು ಯೇಸು ಸ್ವಾಮಿ ಜೊತೆಲಿ ಇದ್ದಂಥವ್ರಲ್ವಾ, ಯೇಸು ಸ್ವಾಮಿ ಜೊತೆಲಿ ಇದ್ದಂಥ ಪ್ರೀತಿಯ ಶಿಷ್ಯ ಅಲ್ವಾ. ಮಾರ್ಕರು ಯೇಸು ಸ್ವಾಮಿ ಹೌದು ಜೊತೆಲಿ brother. ಯೇಸು ಸ್ವಾಮಿ ಜೊತೆಲಿ ಇರಲಿಲ್ಲ, ಆಯ್ತು ಆದ್ರೂ brother. ಕೂಡ ಇಷ್ಟು ಬರ್ದಿದ್ದಾರೆ. ಇವ್ರನ್ನ ಹಿಂಬಾಲಿಸಿದವ್ರು ಯಾರು? ಇವರು ಬರೆದಂಥ ಶುಭ ಸಂದೇಶವನ್ನು ತಗೊಂಡು ವಿಸ್ತಾರವಾಗಿ ಬರೆದಂಥವ್ರು, ಎಲ್ಲರಿಗೂ ಅರ್ಥ ಆಗೋ ರೀತಿ ಬರೆದಂಥವ್ರು ಮತ್ತಾಯ ಮತ್ತು ಲೂಕ. ಮತ್ತಾಯ ಮತ್ತು ಲೂಕ. ಪ್ರೈಸ್ ದಿ ಲಾರ್ಡ್. ಓಕೆ, ಕಡಲಿನ ಮೇಲೆ ಕಾಲ್ನಡಿಗೆ ಈ ಒಂದು ಸಂದೇಶ ಲೂಕನ ಬರೆದ ಶುಭ ಸಂದೇಶದಲ್ಲಿ ಇರೋದಿಲ್ಲ, ಲೂಕನ ಬರೆದ ಶುಭ ಸಂದೇಶದಲ್ಲಿ ಇರೋದಿಲ್ಲ. ಓಕೆ, 11ನೇದು ಓಕೆ, ಗೆನೆಸರೇತಿನ ರೋಗಿಗಳಿಗೆ ಆರೋಗ್ಯದಾನ. ಮಾರ್ಕನ ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 53ರಿಂದ 56 ಇದೆಯಾ ನೋಡಿ? ನನಗೆ ಸಿಕ್ಕಿದೆ. ಇದೆ ಬ್ರದರ್. ಇದೆ ಅಲ್ಲ? ಜಾನ್ ಸ್ಟೀವನ್ ಇದೆಯಾ? ಇದೆ ಪ್ರೈಸ್ ದಿ ಲಾರ್ಡ್. ಬ್ರದರ್ ಇದೆ. ಬೇಗ ಬೇಗ ಹೇಳ್ಬೇಕು. ಮಾರ್ಷಲ್ ಇದೆಯಾ? ಪ್ರೈಸ್ ದಿ ಲಾರ್ಡ್. ಮಾರ್ಷಲ್ ಮಲಗಿರ್ಬೇಕು ಮೋಸ್ಟ್ಲಿ ಅಲ್ವಾ? ಮಲಗಿರಲಿ. 14ನೇ ಅಧ್ಯಾಯ 34ರಿಂದ 36 ನೋಡಿ, ಬೇಗ ನೋಡಿ ಇದೆಯಾ ಅಂತ. ಲೀಮಾ ಸಿಸ್ಟರ್ ಇದೆಯಾ ನೋಡಿ, ಚೆಕ್ ಮಾಡಿ ಬೇಗ. ಬರೀತಾ ಇದ್ದೀನಿ ಬ್ರದರ್, ನೋಡ್ತೀನಿ. ಇದೆ ಬ್ರದರ್. ಇದೆ. ಪ್ರೈಸ್ ದಿ ಲಾರ್ಡ್. ಇದೆ ಬ್ರದರ್. ವೆರಿ ಗುಡ್, ಸೂಪರ್. ಓಕೆ, 12ನೇದು ಅನ್ಯ ಸ್ತ್ರೀಯ ಮಗಳ ದೆವ್ವ ಬಿಡಿಸೋದು. ಅನ್ಯ ಸ್ತ್ರೀಯ ಅನನ್ಯ ವಿಶ್ವಾಸ, ಅದು ಇದೆಯಾ ನೋಡಿ? ಇದೆ ಬ್ರದರ್. ಅನನ್ಯ ವಿಶ್ವಾಸ. ಮಾರ್ಕನ ಬರೆದ ಶುಭ ಸಂದೇಶ 7ನೇ ಅಧ್ಯಾಯ 24ರಿಂದ 30 ಇದೆಯಾ? ಇದೆ. ಇದೆ ಬ್ರದರ್. ಇದೆ ಬ್ರದರ್. ಇದೆ ಬ್ರದರ್. ಅದೇ ಇದು ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ಇರೋದಿಲ್ಲ, ಹಾಗೂ ಲೂಕನ ಬರೆದ ಶುಭ ಸಂದೇಶದಲ್ಲೂ ಇರೋದಿಲ್ಲ ಈ ಒಂದು ಸಂದೇಶ. ಸರಿ ಬ್ರದರ್. ಪ್ರೈಸ್ ದಿ ಲಾರ್ಡ್. 13ನೇದು 7 ರೊಟ್ಟಿಗಳು 4,000 ಜನರಿಗೆ ಭೋಜನ. 7 ರೊಟ್ಟಿ 4,000 ಜನರಿಗೆ ಭೋಜನ. ಮೊದಲನೇದು ಒಂದಿದೆ ಅಲ್ವಾ, 5 ರೊಟ್ಟಿ 5,000 ಜನ, ಕರೆಕ್ಟಾ? ಹೌದು ಬ್ರದರ್. ಹೌದು ಬ್ರದರ್. 5 ರೊಟ್ಟಿ 5,000 ಜನ. ಇಲ್ಲಿ 7 ರೊಟ್ಟಿ 4,000 ಜನ. 4,000. ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಮಾರ್ಕನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 1ರಿಂದ 10 ಇದೆಯಾ? ಆಮೇಲೆ ಓದ್ಕೊಳ್ಳಿ ನೀವು, ಆಮೇಲೆ ಓದ್ಕೊಳ್ಳಿ. ಇದೆ ಬ್ರದರ್. ಮತ್ತಾಯನ ಬರೆದ ಶುಭ ಸಂದೇಶ ಇದೆ brother. 15ನೇ ಅಧ್ಯಾಯ ವಾಕ್ಯ 32ರಿಂದ 39 ನೋಡಿ, ಸ್ವಲ್ಪ ಬೇಗ ಬೇಗ ನೋಡಿ. ಇದೆ ಬ್ರದರ್. ಗುಡ್ ಇದೆ ಬ್ರದರ್. ಗುಡ್. ಲೂಕನ ಬರೆದ ಶುಭ ಸಂದೇಶದಲ್ಲಿ ಇರೋದಿಲ್ಲ, ಲೂಕನ ಬರೆದ ಶುಭ ಸಂದೇಶದಲ್ಲಿ ಈ ಒಂದು ಸಂದೇಶ ಇರೋದಿಲ್ಲ. 14ನೇದು ಬೆಸ್ತ ಈದನ ಕುರುಡನಿಗೆ
ಕುರುಡನಿಗೆ ದೃಷ್ಟಿದಾನ. ಮಾರ್ಕನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 22ನೇ ವಾಕ್ಯದಿಂದ 26ನೇ ವಾಕ್ಯ. ಇದೆ ಬ್ರದರ್. ಇದೆ ಬ್ರದರ್. ಬೆತ್ಸಾಯಿದನ ಕುರುಡನಿಗೆ ದೃಷ್ಟಿದಾನ ಅನ್ನೋದು ಮಾರ್ಕನ ಬರೆದ ಶುಭ ಸಂದೇಶದಲ್ಲಿ ಇದೆ. ಲೂಕನ ಬರೆದ ಶುಭ ಸಂದೇಶದಲ್ಲೂ ಹಾಗೂ ಮತ್ತಾಯನ ಬರೆದ ಶುಭ ಸಂದೇಶ, ಎರಡು ಶುಭ ಸಂದೇಶದಲ್ಲಿ ಈ ವಾಕ್ಯ, ಈ ಸಂದೇಶ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಅರ್ಥ ಆಯ್ತು ಬ್ರದರ್. ಅರ್ಥ ಆಯಿತು. 15 ದೆವ್ವ ಪೀಡಿತ ಬಾಲಕನಿಗೆ ಬಿಡುಗಡೆ. ಮಾರ್ಕ 9ನೇ ಅಧ್ಯಾಯ ವಾಕ್ಯ 14ರಿಂದ 29 ನೋಡಿ. 14ರಿಂದ 29. ಇದೆ ಬ್ರದರ್. ಗುಡ್, ಸೂಪರ್. ಅದೇ ಮತ್ತಾಯನ ಬರೆದ ಶುಭ ಸಂದೇಶ 17ನೇ ಅಧ್ಯಾಯ ವಾಕ್ಯ 14ರಿಂದ 21 ಇದೆಯಾ? ಇದೆ ಬ್ರದರ್. ಲೂಕದಲ್ಲಿ 37ನೇ ಅಧ್ಯಾಯ 9ನೇ ಅಧ್ಯಾಯ 37ರಿಂದ 43 ಇದೆಯಾ ನೋಡಿ. ಇದೆ ಬ್ರದರ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ ಎಷ್ಟು ಅಧ್ಯಾಯಗಳಿದೆ ನಿಮಗೆ ಗೊತ್ತಿರೋ ಪ್ರಕಾರ? ಎಷ್ಟು ಅಧ್ಯಾಯಗಳು? 16. ಸೂಪರ್. 16. ಹೌದು 16 ಅಧ್ಯಾಯಗಳು. 16. ಮತ್ತಾಯದಲ್ಲಿ 28. ಅಧ್ಯಾಯಗಳು 28. ಲೂಕದಲ್ಲಿ 24 ಅನ್ಕೊಂತೀನಿ ಬ್ರದರ್. ನೋಡಿ, ಬೈಬಲ್ ಇದೆಯಲ್ಲ ನೋಡಿ. 24 ಬ್ರದರ್. 24. ಬೇರೆಯವ್ರು ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ ಬ್ರದರ್. ಎಷ್ಟಿದೆ? 26 ಇಲ್ವಾ? 26 ಇಲ್ವಾ ಬೇರೆಯವ್ರಿಗೆ? ಪ್ರೈಸ್ ದಿ ಲಾರ್ಡ್. ಇದೆ ಬ್ರದರ್. 26 ಅಲ್ವಾ ವಿನೋದ್ ಬ್ರದರ್? ಎಷ್ಟಿದೆ? ಎಷ್ಟು ಅಧ್ಯಾಯಗಳಿದೆ? ಮಾತಾಡ್ತಾರೆ, ಕೇಳಿಸ್ತಿದ್ಯಾ? ಇಲ್ಲ ಕಟ್ಟಾಗೋಯ್ತಾ? ಹಾ, ಸಂತ ಮಾರ್ಕರು 16. ಅಲ್ಲ, ಲೂಕ ಹೇಳ್ತಾರ ನಾನು. 24. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅನೇಕ ಪವಾಡಗಳನ್ನ ನೋಡಿ. ಯೇಸು ಸ್ವಾಮಿ ಮಾಡಿದ ಎಲ್ಲ ಪವಾಡಗಳು ಎಲ್ಲಿಂದ ಪ್ರಾರಂಭ ಆಯಿತು, ಯಾರ ಮುಖಾಂತರ ಪ್ರಾರಂಭ ಆಯಿತು ಅಂತಂದರೆ ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ. ಯಾಕಂದರೆ ಶುಭ ಸಂದೇಶ ಬರೆದಿದ್ದು ಮೊದಲನೇದಾಗಿ ಸಂತ ಮಾರ್ಕರು. ಆ ಶುಭ ಸಂದೇಶವನ್ನು ಆಧಾರವಾಗಿಟ್ಕೊಂಡು ಮತ್ತಾಯ ಹಾಗೂ ಲೂಕರು ಸವಿಸ್ತಾರವಾಗಿ ಬರೀತಾರೆ. ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಬರೀತಾರೆ. ಸೊ ಹಾಗಾಗಿ ಈ 15 ಪವಾಡಗಳು, ಯೇಸು ಸ್ವಾಮಿಯ ಪವಾಡಗಳನ್ನು ನಾವು ಕಾಣ್ತೀವಿ ಬೈಬಲಲ್ಲಿ. ಇದನ್ನು ನೀವೇನು ಮಾಡಬೇಕು? ಪ್ರತಿದಿನ ನೀವು ಇದನ್ನು ಧ್ಯಾನಿಸ್ಬೇಕು, ಇದನ್ನು ಓದಬೇಕು. ಇದನ್ನು ಧ್ಯಾನಿಸ್ತಾ ಏನಾಗುತ್ತೆ? ನಿಮಗೆ ಅಭ್ಯಾಸ ಆಗೋಗುತ್ತೆ ಅಲ್ವಾ? ಒಂದು 6 ತಿಂಗಳಲ್ಲಿ ನೀವು ಪ್ರತಿದಿನ ಅಭ್ಯಾಸ ಮಾಡಬೇಕಾದ್ರೆ, ಒಂದು 6 ತಿಂಗಳಲ್ಲಿ ನೀವು ಅತ್ಯಂತ ಪವರ್ಫುಲ್ ಪ್ರಾರ್ಥನಾಗಾರರಾಗ್ತೀರಾ. ಆದರೆ ಅಷ್ಟು ಈಸಿಯಾಗಿ ಆಗುತ್ತೆ ಅಂದ್ಕೊಂಡಿದ್ದೀರಾ? ಹೋರಾಟ ಜಾಸ್ತಿ ಅಲ್ವಾ? ದೇಶನ ಗೆಲ್ಲೋದು ಮುಖ್ಯ ಅಲ್ಲ, ಲೋಕದಲ್ಲಿರೋ ಮನುಷ್ಯನ ಗೆಲ್ಲೋದು ಮುಖ್ಯ ಅಲ್ಲ. FSC 6:12 ಹೇಳ್ತಾರೆ, ನಮ್ಮ ಹೋರಾಟ ನರಮಾನವರೊಂದಿಗೆ
ಅಲ್ಲ, ನರಮಾನವನಿಲ್ಲ, ದಿಗಂತದಲ್ಲಿರುವ ಕಾಸ್ಮಿಕ್ ಪವರ್ಸ್ ಒಂದಿಗೆ. ಇದರೊಂದಿಗೆ. ಇದು ಈಗ ಬರ್ಕೊಂಡಿದ್ದೀರಲ್ಲ, ಇದರೊಂದಿಗೆ ನಿಮ್ಮ ಹೋರಾಟ. ಪ್ರೈಸ್ ದಿ ಲಾರ್ಡ್. ಅರ್ಥ Praise the ಆಯ್ತಾ? Lord. ಅರ್ಥ ಆಯ್ತಾ? ಅರ್ಥ ಆಯ್ತು brother. ಇವತ್ತಿನ ಕ್ಲಾಸ್ ಅರ್ಥ ಆಯ್ತಲ್ವಾ ನಿಮಗೆ? ಅರ್ಥ ಆಯ್ತು ಬ್ರದರ್. ಓಕೆ ಫೈನ್. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಕ್ಲಾಸ್ ಮುಗಿಸೋಣ. ಕ್ಲಾಸ್ ನಾವು ಮುಗಿಸೋಣ.